ನಾನಾ ಬಗೆಯಾದ ಆಚಾರಗಳನ್ನು, ಆಚಾರ ಅಂತಂದರೆ ನಡವಳಿಕೆಯ ಸಂಸ್ಕಾರಗಳು, ತನ್ನ ವೈಯಕ್ತಿಕ ಜೀವನದಲ್ಲಿ ಮತ್ತು ಜನರ ಮಧ್ಯದಲ್ಲಿ ಬದುಕುವ ಮನುಷ್ಯ ಕೆಲವು ಉತ್ತಮವಾದ ನಡವಳಿಕೆಯನ್ನು ಇಟ್ಟುಕೊಂಡಿರಬೇಕು. ಅದಕ್ಕೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ತಾನು ಬ್ರಾಹ್ಮ ಮುಹೂರ್ತದಲ್ಲಿ ಏಳಬೇಕು, ಎದ್ದು ವಿಷ್ಣು ಪರಿವಾರ ದೇವತೆಗಳನ್ನು, ಗುರುಗಳನ್ನು ಸ್ಮರಣೆ ಮಾಡಬೇಕು. ಅನಂತರ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ದೇಹ ಶುದ್ಧಿ ಮಾಡಿಕೊಳ್ಬೇಕು. ಹಗಲು ಹೊತ್ತಾದರೆ ಉತ್ತರಕ್ಕೆ ಮುಖ ಮಾಡಿಕೊಂಡು ವಿಸರ್ಜನೆಯನ್ನು ಮಾಡಬೇಕು. ರಾತ್ರಿ ಹೊತ್ತಾದರೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ವಿಸರ್ಜನೆಯನ್ನು ಮಾಡಬೇಕು. ಮತ್ತು ಜನರು ಓಡಾಡುವ ದಾರಿಯಲ್ಲಿ ಮಲ ವಿಸರ್ಜನೆ ಮಾಡಬಾರದು. ಜನರು ಬಳಸುವ ನೀರಿನಲ್ಲಿ ಮಲ ವಿಸರ್ಜನೆ ಮಾಡಬಾರದು. ಹುಲ್ಲು ಇರುವ ನೆಲದಲ್ಲಿ ವಿಸರ್ಜನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಹಳೆಯ ಕಾಲದಲ್ಲಿ ಬಾಹ್ಯ ಶೌಚಾಲಯಗಳು ಅಂತ, ಮನೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇರದೆ ಬಾಹ್ಯದಲ್ಲಿ ಬಯಲಿಗೆ ಹೋಗಿ ಶೌಚವನ್ನು ಮಾಡ್ತಾ ಇದ್ದ ಕಾಲದಲ್ಲಿ ಹೇಳ್ತಾ ಇರ್ತಕ್ಕಂಥ ನಿಯಮಗಳು. ಆ ಕಾಲದಲ್ಲಿ ಮನೆಯಿಂದ ದೂರದಲ್ಲಿ ಮಲ ವಿಸರ್ಜನೆ ಆಗಬೇಕು. ಮನೆಯ ಪರಿಸರದಲ್ಲಿ, ಮನೆಯ ಒಳಗೆ ಹಸುಗಳು ಕಟ್ಟುವ ಹಟ್ಟಿಯಲ್ಲಿ ಇಂಥ ಕಡೆಗಳಲ್ಲಿ ಮಲ ವಿಸರ್ಜನೆ ಮಾಡಬಾರದು ಅಂತ ಒಂದು ನೀತಿ ಸಂಹಿತೆಯನ್ನು ಪುರಾಣಗಳು ಹೇಳುತ್ತವೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಆ ವಿವರಣೆಯನ್ನು ಸಂಕ್ಷೇಪವಾಗಿ ತಿಳಿಸ್ತಾ ಇದ್ದಾರೆ. ಅನಂತರ ಸ್ನಾನವನ್ನು ಮಾಡುವ ವಿಧಾನಗಳನ್ನು ಹೇಳ್ತಾ, ತೀರ್ಥ ಸ್ನಾನ ಮಾಡುವಾಗ, ಗಂಗಾದಿ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡುವಾಗ ಅವನು ಅಲ್ಲಿಗೆ ಹೋಗುವ ಮುಂಚೆ ತಾನು ಮಲವಿಸರ್ಜನೆ ಮಾಡಿ ಪರಿಶುದ್ಧನಾಗಿರಬೇಕು. ಪರಿಶುದ್ಧನಾಗಿ ಅಲ್ಲಿ ಆ ಸರೋವರಗಳಲ್ಲಿ ಮತ್ತು ನದಿಗಳಲ್ಲಿ ಸ್ನಾನ ಮಾಡಬೇಕು. ಅಲ್ಲಿ ಹೇಳಬೇಕಾದ ಮಂತ್ರಗಳು, ಧ್ಯಾನಿಸಬೇಕಾದ ಭಗವಂತನ ರೂಪಗಳು, ಅದೆಲ್ಲವನ್ನು ಕೂಡ ಸಂಕ್ಷೇಪವಾಗಿ ತಿಳಿಸ್ತಾರೆ. ಅನಂತರ ಮತ್ತೊಬ್ಬರು ಬಳಸಿದ ಆಸನವನ್ನು, ಮತ್ತೊಬ್ಬರು ಬಳಸಿದ ಹಾಸಿಗೆಯನ್ನು, ಮತ್ತೊಬ್ಬರು ಬಳಸಿದ ವಾಹನವನ್ನು, ಮತ್ತೊಬ್ಬರು ಬಳಸಿದ ಕುಡಿಯುವ ಪಾತ್ರೆಗಳನ್ನು, ಮತ್ತೊಬ್ಬರು ಬಳಸಿದ ಭೋಜನ ಪಾತ್ರೆಗಳನ್ನು ಬಳಸಬಾರದು. ಅವರವರು ಬಳಸುವ ವಸ್ತ್ರ, ಹಾಸಿಗೆ ಮತ್ತು ಪಾದರಕ್ಷೆ, ಭೋಜನ ಪಾತ್ರೆ, ನೀರು ಕುಡಿಯುವ ಪಾತ್ರೆಗಳು ಎಲ್ಲ ಪ್ರತ್ಯೇಕವಾಗಿರಬೇಕು. ಇನ್ನೊಬ್ಬರು ಬಳಸಿದ್ದನ್ನು ಬಳಸಬಾರದು ಹಾಗೆ ಅಂತ ಹೇಳ್ತಾರೆ. ಇವತ್ತೆಲ್ಲ ವೈರಾಣು ಸಂಪರ್ಕಗಳಾಗತ್ತೆ ಅನ್ನುವ ಕಾರಣದಿಂದ ಮತ್ತೊಬ್ಬರು ಬಳಸಿದ್ದನ್ನು ಮುಟ್ಟದೇ ಇರುವಂತಹ ಆಚರಣೆಗಳೇನು ಬಂತು, ಅದನ್ನೆಲ್ಲ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಜೀವನದ ಸಹಜವಾದ ನಡೆನುಡಿಗಳಲ್ಲಿಯೇ ಇದೆಲ್ಲ ಇರಬೇಕು ಅನ್ನುವುದನ್ನು ಶಾಸ್ತ್ರಗಳು ತಿಳಿಸಿವೆ. ಅನಂತರ ಕಥಾಭಂಗಂ ನ ಕುರ್ವೀತ ನಚ ವಾಸೋ ವಿಪರ್ಯಯಂ. ಭಗವಂತನ ಪುಣ್ಯ ಕಥಾಶ್ರವಣ ಸಜ್ಜನರು ಮಾಡ್ತಾ ಇದ್ದಾಗ ಅವರಿಗೆ ಕಥಾಶ್ರವಣಕ್ಕೆ ಭಂಗ ಉಂಟಾಗುವ ಹಾಗೆ ನಡೆದುಕೊಳ್ಳಬಾರದು. ಮತ್ತು ಬಟ್ಟೆಯನ್ನು ವ್ಯತ್ಯಾಸ ಮಾಡ್ಕೋಬಾರ್ದು ಅಂತಂದರೆ, ಭಾರತದಲ್ಲಿ ಒಂದು ವಸ್ತ್ರ ಸಂಹಿತೆಯನ್ನು ಹೇಳ್ತಾರೆ. ಅಂದರೆ ಮಹಾಭಾರತದಲ್ಲಿ ಒಂದು ಅಧ್ಯಾಯ, ಮಾರ್ಕಂಡೇಯರಲ್ಲಿ ಧರ್ಮರಾಜರು ರೋಗಮುಕ್ತನಾಗಿ
100 ವರ್ಷ ಮನುಷ್ಯ ಬದುಕಬೇಕಾಗಿದ್ದರೆ ಅವನ ಬದುಕಿನ ರೀತಿ ಹೇಗಿರಬೇಕು ಹಾಗೆ ಅಂತ ಕೇಳ್ತಾರೆ. ಅದಕ್ಕಾಗಿ ಬದುಕುವ ರೀತಿ ಹೇಗಿದ್ದರೆ ನಾವು ರೋಗರಹಿತವಾದ ದೀರ್ಘಾಯುಷ್ಯವನ್ನು ಪಡೀತೇವೆ ಅನ್ನುವುದನ್ನು ಮಾರ್ಕಂಡೇಯರು ನಿರೂಪಣೆ ಮಾಡ್ತಾರೆ. ನಿರೂಪಣೆ ಮಾಡುವಾಗ ನಮ್ಮ ನಡತೆ ಒಳಗೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಆಯುಷ್ಯವನ್ನು ಬೇಗ ಹಾಳು ಮಾಡೋದು ಪರಸ್ತ್ರೀ ಸಹವಾಸ, ಮದ್ಯಪಾನ, ಇದೆಲ್ಲ ನಮ್ಮ ಆಯುಷ್ಯವನ್ನು ಬೇಗ ಹಾಳು ಮಾಡುವಂತಹ ದುಶ್ಚಟಗಳು. ಈ ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಪರದ್ರವ್ಯವನ್ನು, ಇನ್ನೊಬ್ಬರ ಸೊತ್ತನ್ನು ಅಪಹಾರ ಮಾಡೋದು, ಇನ್ನೊಬ್ಬರನ್ನು ಕೊಲೆ ಮಾಡೋದು, ಇನ್ನೊಬ್ಬರಿಗೆ ಸೇರಿದ ಹೆಣ್ಣನ್ನು ಭೋಗಿಸೋದು, ಇದೆಲ್ಲವೂ ಕೂಡ ನಾವು ಅಲ್ಪಾಯುಷ್ಯಗಳಾಗಲಿಕ್ಕೆ ಪ್ರಧಾನವಾದ ಕಾರಣಗಳು ಅಂತ ಹೇಳ್ತಾರೆ. ಅನಂತರ ನಮ್ಮ ಆಹಾರ ಹೇಗಿರಬೇಕು ಅಂತ ಆಹಾರದ ಕೆಲವು ನಿಯಮಗಳನ್ನು ಹೇಳ್ತಾರೆ. 2 ಹೊತ್ತು ಊಟ ಬಿಟ್ಟರೆ ಇನ್ಯಾವ ಆಹಾರ ಸೇವನೆಯನ್ನು ಮಾಡಬಾರದು. ಆಹಾರಗಳು ಕಣ್ಣಿಗೆ ಕಂಡಾಗಲೆಲ್ಲ ಬಾಯಲ್ಲಿ ತುರುಕೊಳ್ಳೋದಲ್ಲ, ಹಸಿವೆ ಆದಾಗ ಮಾತ್ರ ಆಹಾರ ಸೇವನೆ ಮಾಡಬೇಕು. 2 ಆಹಾರದ ಮಧ್ಯದಲ್ಲಿ ಇನ್ಯಾವ ಆಹಾರವನ್ನು ಸೇವನೆ ಮಾಡಬಾರದು ಅಂತ ಹೇಳ್ತಾರೆ. ಜೊತೆಯಲ್ಲಿ ವಸ್ತ್ರದ ವಿಚಾರವನ್ನು ಹೇಳ್ತಾರೆ. ವಸ್ತ್ರದಲ್ಲಿ ಕೆಲವು ಕ್ರಮಗಳನ್ನು ಹೇಳ್ತಾರೆ. ಹೊರಗಡೆ ಅಡ್ಡಾಡಲಿಕ್ಕೆ ಬಳಸಿರುವ ವಸ್ತ್ರವನ್ನು ಮನೆಯ ಬೀರುವಿನಲ್ಲಿ ಎಲ್ಲ ಬಟ್ಟೆಗಳ ಜೊತೆಯಲ್ಲಿ ಇಡಬಾರ್ದು. ಯಾಕೆಂದರೆ ಹೊರಗಡೆ ಓಡಾಡಿರ್ತೇವೆ ಆ ಬಟ್ಟೆ ಉಟ್ಕೊಂಡು, ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಬಂದು ನೆಲೆಸಿರುವ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಹೊರಗಡೆ ಉಟ್ಟುಕೊಂಡು ಓಡಾಡಿದ ವಸ್ತ್ರವನ್ನು ಪ್ರತ್ಯೇಕವಾಗಿ ತೆಗೆದಿಡಬೇಕು. ರಾತ್ರಿ ಮಲಗಲಿಕ್ಕೆ ಬೇರೆ ವಸ್ತ್ರವನ್ನು ಇಟ್ಕೊಂಡಿರಬೇಕು. ಆ ರಾತ್ರಿ ಮಲಗುವ ವಸ್ತ್ರವನ್ನು ಹಗಲಿನಲ್ಲಿ ಅದನ್ನು ಧಾರಣೆ ಮಾಡಿಕೊಂಡು ದೇವರು ಪೂಜೆ ಮಾಡೋದು ಇತ್ಯಾದಿಗಳನ್ನು ಮಾಡಬಾರ್ದು. ಮಲಗಲಿಕ್ಕೆ ಬೇರೆ ವಸ್ತ್ರಗಳಿರಬೇಕು. ದೇವರು ಪೂಜೆ ಮಾಡೋದಕ್ಕೆ ಬೇರೆ ವಸ್ತ್ರ ಇರಬೇಕು. ದೇವರು ಪೂಜೆ ಮಾಡೋ ವಸ್ತ್ರ ಉಟ್ಕೊಂಡು ಮಲಮೂತ್ರ ವಿಸರ್ಜನಾದಿಗಳು ಇದನ್ನೆಲ್ಲ ಮಾಡಿರಬಾರ್ದು. ಅದಕ್ಕೆ ದೇವರು ಪೂಜೆ ಬಳಸೋದಕ್ಕೆ ಬೇರೆ ವಸ್ತ್ರ ಇರಬೇಕು. ರಾತ್ರಿ ಹಾಸಿಗೆಯ ಸಂಪರ್ಕವಾಗುವ ಮಲಗುವ ವಸ್ತ್ರಗಳು ಬೇರೆ ಇರಬೇಕು. ಹೊರಗಡೆ ಓಡಾಡಿಕೊಂಡು ಬರುವ ವಸ್ತ್ರಗಳು ಬೇರೆ ಇರಬೇಕು. ಒಂದಕ್ಕೊಂದು ಸಂಪರ್ಕಿಸಬಾರ್ದು ಹಾಗೆ ಅಂತ. ಮತ್ತು ಒಮ್ಮೆ ವಸ್ತ್ರವನ್ನು ಹೇಗೆ ಉಡ್ತೇವೆ, ಒಮ್ಮೆ ಕಚ್ಚೆ ಭಾಗಕ್ಕೆ ಬಂದದ್ದು ಮತ್ತೆ ನೆರಿಗೆ ಹಾಕ್ಕೊಳ್ಳೋಕ್ಕೆ ಮುಂದ್ಗಡೆಗೆ ಬರೋದು ಹಾಗೆಲ್ಲ ಆಗಬಾರ್ದು. ಮೊದಲು ಹೇಗೆ ಉಡ್ತೇವೆ ಅದು ಆಯಾ ವಸ್ತ್ರದ ಭಾಗಗಳು ಅದಕ್ಕೆ ಬಳಕೆ ಆಗಬೇಕು. ಇದೊಂದು ರೀತಿ ವಸ್ತ್ರ ವಿಪರ್ಯಯ ಆಗಬಾರ್ದು. ಅಂದರೆ ಇನ್ನೊಂದು ರೀತಿಯಿಂದ ಹೊದೆಯುವ ವಸ್ತ್ರವನ್ನು ಉಡುವ ವಸ್ತ್ರವನ್ನು ಹೊತ್ಕೊಳ್ಳೋದು ಹಾಗೆ ಮಾಡಬಾರ್ದು. ಅದಕ್ಕೆಲ್ಲ ಬೇರೆ ಬೇರೆ ಕ್ರಮ ಇದೆ ಅನ್ನುವುದನ್ನು ತಿಳಿಸ್ತಾರೆ. ಅದನ್ನೇ ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಮತ್ತು ಭದ್ರಂ ಭದ್ರಮಿತಿ ಬ್ರೂಯಾತ್ ನಾನಿಷ್ಟಂ ಕೀರ್ತಯೇತ್ ಕ್ವಚಿತ್ ಅನ್ನುವ ಎಚ್ಚರಿಕೆಯನ್ನು ಹೇಳ್ತಾರೆ. ಯಾವಾಗಲೂ ಕೂಡ ಮನೆ ಒಳಗೆ ಬಾಯಲ್ಲಿ ಮಂಗಳವಾದದ್ದನ್ನು ಹೇಳ್ತಾ ಇರಬೇಕು. ಒಳ್ಳೆಯದಾಗಲಿ ಅಂಥೇಳಿ ಒಳ್ಳೆಯದನ್ನೇ ಮಾತಾಡ್ತಾ ಇರಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರಬೇಕು. ಭದ್ರಂ ಕರ್ಣೇಭಿ ಶೃಣಯಾಮದೇವ ಭದ್ರಂ ಪಶ್ಯೇಮ್ ಅಕ್ಷಭಿರ್ಯಜತ್ರಾಹ ಅಂತ ವೇದ ಮಂತ್ರ ಅದನ್ನೇ ಹೇಳುತ್ತೆ. ಪರಮ ಮಂಗಳನಾದ ಭಗವಂತನನ್ನು ನೋಡಬೇಕು ನಮ್ಮ ಕಣ್ಣುಗಳು, ಪರಮ ಮಂಗಳನಾದ ಭಗವಂತನ ಬಗ್ಗೆ ನಮ್ಮ ನಾಲಿಗೆ ಮಾತಾಡ್ತಾ ಇರಬೇಕು. ಹೀಗೆ ಆ ಉಪನಿಷತ್ತಿನ ಮಂತ್ರ ಹೇಳುತ್ತೆ ನಮಗೆ. ಅದರಂತೆ ಇಲ್ಲಿಯೂ ಕೂಡ ಯಾವಾಗಲೂ ಕೂಡ ಮಂಗಳವಾಗಲಿ ಅಂತ ಒಳ್ಳೆಯದನ್ನೇ ಹೇಳ್ತಾ ಇರಬೇಕು. ಬಾಯಲ್ಲಿ ಮಾತಾಡಿಕೊಂಡು ಮನೆಯಲ್ಲಿ ಜಗಳಗಳಾಡಿಕೊಂಡು ನೀನು ಸಾಯಿ ಅಂತ ಹೇಳಿ ಬರೀ ಅಮಂಗಲದ ಮಾತುಗಳನ್ನು ಮನೆಯಲ್ಲಿ ಆಡ್ತಾ ಇರಬಾರ್ದು. ಯಾವಾಗಲೂ ಮಂಗಳಮಯವಾದ ಯೋಗ್ಯವಾದ ಸಂಸ್ಕಾರ ಸಂಪನ್ನವಾದ ಒಳ್ಳೆ ಮಾತುಗಳನ್ನು ಆಡ್ತಾ ಇರಬೇಕು. ಯಾವಾಗಲೂ ಕೆಟ್ಟ ಮಾತುಗಳನ್ನು ಆಡಬಾರ್ದು ಹಾಗೆ ಅಂತ ಹೇಳ್ತಾರೆ. ಅನಂತರ ನಮಧ್ಯೆ ಪೂಜ್ಯಯೋರ್ಯಾಯಾತ್ ನೋಚಿಷ್ಟಸ್ತಾರಕಾದಿದೃಕ್ ನದ್ಯಾನ್ ನಾನ್ಯಾಂ ನದೀಂ ಬ್ರೂಯಾತ್ ನ ಕಂಡು ಯೇ ದ್ವಿಹಸ್ತಕಂ. ದೊಡ್ಡವರು ಇಬ್ಬರು ಮಾತಾಡ್ತಾ ಇದ್ದಾಗ ಅವರು ಮಧ್ಯೆ ನುಗ್ಗಬಾರದು. ದೊಡ್ಡವರು ಇಬ್ಬರು ಪೂಜ್ಯರಾದ ವ್ಯಕ್ತಿಗಳು ಇಬ್ಬರು ಮಾತಾಡ್ತಾ ಇದ್ದಾಗ ಆ ಪೂಜ್ಯರಾದ ವ್ಯಕ್ತಿಗಳ ನಡುವೆ ಹಾದು ಹೋಗೋದು ಇದು ತಪ್ಪು. ಅದರಂತೆ ಒಂದು ನದಿಯಲ್ಲಿ ಸ್ನಾನ ಮಾಡುವಾಗ ಆ ನದಿ ದೇವತೆಯನ್ನೇ ಸ್ಮರಣೆ ಮಾಡಬೇಕೇ ಹೊರತು ಬೇರೆ ಇನ್ಯಾವುದೋ ನದಿಯ ದೇವತೆಯನ್ನು ಸ್ಮರಣೆ ಮಾಡಿಕೊಂಡು ಇನ್ಯಾವುದೋ ನದಿಯ ಒಳಗೆ
ಸ್ನಾನ ಮಾಡೋದು ಹಾಗೆ ಮಾಡಬಾರ್ದು ಹಾಗೆ ಅಂತ ಹೇಳ್ತಾರೆ. ಮತ್ತು ಎರಡೂ ಕೈಗಳನ್ನು ಎತ್ತಿಕೊಂಡು ತಲೆ ಕೆರ್ಕೊಂಡು ನಿಂತಿರಬಾರ್ದು. ನಕಂಡು ದ್ವಿಹಸ್ತಕಂ, ಎರಡು ಕೈಗಳಿಂದ ತಲೆ ಕೆದರಿಕೊಂಡು ನಿಂತಿರಬಾರ್ದು. ಆನಂತರ ಅಸಂತರ್ಪ್ಯ ಪಿತೃನ್ ದೇವಾನ್ ನದೀಪಾರಂ ನವ್ರಜೇತ್ ಮಲಾದಿ ಪ್ರಕ್ಷಿಪೆನ್ನಾಪ್ಸು ನನಗ್ನಃ ಸ್ನಾನಮಾಚರೇತ್. ಪಿತೃಗಳನ್ನು ಸಂತೃಪ್ತಿಗೊಳಿಸದೆ ಬದುಕಬಾರ್ದು, ದೇವತೆಗಳನ್ನು ಸಂತೋಷಪಡಿಸದೆ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ಆಗಾಗ ಪಿತೃದೇವತೆಗಳನ್ನು ಯಾವಾಗ ಸ್ಮರಣೆ ಮಾಡಿಕೊಳ್ಬೇಕು, ಯಾವಾಗ ಪಿತೃಗಳನ್ನು ಸಂತೃಪ್ತಿಪಡಿಸಬೇಕೋ ಶ್ರಾದ್ದಾದಿ ದಿನಗಳಲ್ಲಿ ಆಗ ಪಿತೃದೇವತೆಗಳನ್ನು ಸಂತೋಷಪಡಿಸಬೇಕು, ಸಂತೃಪ್ತಿಪಡಿಸಬೇಕು. ಯಾವ್ಯಾವ ದೇವತೆಗಳ ಆರಾಧನೆಗಳ ಸಂದರ್ಭಗಳು ಬರುತ್ತೆ ಆಗ ಆ ದೇವತೆಗಳನ್ನು ಆರಾಧನೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಮತ್ತು ನೀರಿನ ಎಲ್ಲರೂ ಬಳಸುವಂತಹ ನೀರಿನಲ್ಲಿ ಕಶ್ಮಲಗಳನ್ನು, ದೇಹದ ಕಶ್ಮಲಗಳನ್ನು ಚೆಲ್ಲಬಾರದು. ಮತ್ತು ನಗ್ನನಾಗಿ ಅಂದರೆ ಬರಿಮೈಯಲ್ಲಿ ಸ್ನಾನ ಮಾಡಬಾರ್ದು. ನನಗ್ನಃ ಸ್ನಾನಮಾಚರೇತ್, ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ನಗ್ನನಾಗಿ ಸ್ನಾನ ಮಾಡಬಾರ್ದು. ಯಾಕೆಂದರೆ ನಾವು ಸ್ನಾನ ಮಾಡುವ ನೀರಿನಲ್ಲಿ ನದಿ ಅಭಿಮಾನಿ ದೇವತೆಗಳಿರ್ತಾರೆ. ನಾವು ನಗ್ನರಾಗಿ ನೀರಿನಲ್ಲಿ ಇಳಿದರೆ ಆ ನದಿ ಜಲಾಭಿಮಾನಿ ದೇವತೆಗಳನ್ನು ಅಪಮಾನ ಮಾಡಿದ ಹಾಗಾಗತ್ತೆ. ಆದ್ದರಿಂದ ಯಾವತ್ತೂ ಕೂಡ ಹೆಣ್ಣಾಗಲಿ ಗಂಡಾಗಲಿ ಮನೆಯಲ್ಲಾಗಲಿ ಎಲ್ಲೇ ಆಗಲಿ ನಗ್ನನಾಗಿ ಬರೀ ಮೈಯಲ್ಲಿ ಸ್ನಾನ ಮಾಡಬಾರ್ದು ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾರೆ. ಭಾಗವತದಲ್ಲಿ ನಾವು ಕೇಳ್ತೇವೆ, ಕೃಷ್ಣನೇ ನಮಗೆ ಪತಿಯಾಗಿ ಸಿಗಬೇಕು ಅಂತ ಬಯಸಿದ ಮುಗ್ಧ ಹೆಣ್ಮಕ್ಕಳು ಅವರು ನಗ್ನರಾಗಿ ನೀರಿನಲ್ಲಿ ಇದ್ದದ್ದನ್ನು ನೋಡಿ ಭಗವಂತ ಅವರ ವಸ್ತ್ರವನ್ನು ಬಚ್ಚಿಟ್ಟು ಅವರು ಅವರ ಕೈಯಲ್ಲಿ ನಮಸ್ಕಾರ ಮಾಡಿಸಿಕೊಂಡು ನಗ್ನರಾಗಿ ಸ್ನಾನ ಮಾಡಿದ್ದರ ಪಾಪವನ್ನು ನಮಸ್ಕಾರದ ಮೂಲಕ ಬಗೆಹರಿಸಿ ಮತ್ತು ವಸ್ತ್ರ ಕೊಟ್ಟು ನನ್ನನ್ನು ನೀವು ಪತಿಯನ್ನಾಗಿ ಪಡೆಯಬೇಕು ಅಂತ ಅಪೇಕ್ಷೆ ಪಟ್ಟು ವ್ರತ ಮಾಡ್ತಾ ಇದ್ದೀರಿ, ಹೀಗೆ ನಗ್ನರಾಗಿ ಸ್ನಾನ ಮಾಡಿದ್ರೆ ವ್ರತಭಂಗವಾಗತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟು ತಿಳಿಸಿದಂತಹ ಕಥೆಯನ್ನು ನಾವು ಭಾಗವತದಲ್ಲಿ ಕೇಳ್ತೇವೆ. ಆದ್ದರಿಂದ ಯಾವತ್ತೂ ಕೂಡ ಬರಿಮೈಯಲ್ಲಿ ಸ್ನಾನ ಮಾಡಬಾರ್ದು.